ಹೇಳ್ತಿದ್ರ ಅಂದ್ರೆ ಒಂದು 590 ಮಾಡ್ಕೊಡಿ. ನಿಮಗೆ ಫೈನಲ್ ಆಗಿ ಒಂದು 2,95,000 ಕ್ಲೋಸ್ ಮಾಡ್ಕೊಡ್ತೀವಿ. ಯಾವ್ದು ಗಾಡಿಯಲ್ಲಿ ಬಿಗ್ ಡಿಸ್ಕೌಂಟ್ ಇರಲ್ಲ, ಇದಕ್ಕೆ 50,000 ಡಿಸ್ಕೌಂಟ್ ಇರುತ್ತೆ. ಫೈನಲ್ ಆಗಿ ಹೇಳ್ಬೇಕಂದ್ರೆ 5.5 ಲಕ್ಷಕ್ಕೆ ಮಾಡ್ಕೊಡ್ತೀವಿ. ಫೈನಲ್ ಆಗಿ 1,85,000 ಆಗುತ್ತೆ. ಫೈನಲ್ ಒಂದು 280 ಮಾಡ್ಕೊಡ್ತೀವಿ. ಆಟೋಮೆಟಿಕ್ ಗಾಡಿ ಆಗಿರುತ್ತೆ. ಆಟೋಮೆಟಿಕ್ ಗಾಡಿ CV500 W8 4,10,000 290 ಆಗುತ್ತೆ ಸರ್. ಪ್ರೈಸ್ ಬಂದ್ಬಿಟ್ಟು 3 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀವಿ. ಇದೆ ವೈಟ್. ಇದಕ್ಕಿಂತ ಮುಂಚೆ ತೋರಿಸಿ ಸಿಲ್ವರ್ ಕಲರ್, ಈಗ ಒಂದು ವೈಟ್ ಕಲರ್ ಪೋಲೋ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದ್ರದ್ ಬಗ್ಗೆ ಡೀಟೇಲ್ಸ್ ಹೇಳ್ಬೇಕಂದ್ರೆ 2011 ಪೋಲೋ ಕಂಫರ್ಟ್ ಲೈನ್. ಕಂಫರ್ಟ್ ಅದು ಹೈ ಲೈನ್, ಇದು ಕಂಫರ್ಟ್ ಲೈನ್. ಕಂಫರ್ಟ್ ಲೈನ್ ಇದು ವೈಟ್ ಕಲರ್ ಆಗಿರುತ್ತೆ. ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ. ಓಕೆ. ಆಮೇಲೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 3,15,000 ಹೇಳ್ತಾ ಇದ್ದಾರೆ. ಓಕೆ. ನಿಮಗೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಎಷ್ಟಕ್ಕೆ ಮಾಡಿಸ್ಕೊಡ್ತೀರಾ ಬೈ? ಇದು ಒಂದು 290 ಆಗುತ್ತೆ ಸರ್. 2,90,000ಕ್ಕೆ ಒಂದು ಪೋಲೋ, ಮತ್ತೊಂದು ಪೋಲೋ ಖಂಡಿತ ನೋಡ್ತಾ ಇರ್ಬೋದು. ಇದು 2011 2011 ಮಾಡಲು ಕಂಫರ್ಟ್ ಲೈನ್ ಪೋಲೋನ 2,90,000 ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಮೈಗ್ರೇಟೆಡ್ ವೆಹಿಕಲ್ ಆಗಿರುತ್ತೆ. ಬಟ್ ನಿಮಗೆ ಇದರಲ್ಲಿ ಲೋನ್ ಕೂಡ ಮಾಡಿಸ್ಕೊಡ್ತಾರೆ. KAಗೆ ಆಲ್ರೆಡಿ ಟ್ರಾನ್ಸ್ಫರ್ ನಂಬರು ಬಂದಿದೆ ಅಂತ ಹೇಳಿದ್ರು ಸರ್. ಖಂಡಿತ ಸರ್. ಇದು ನಂಬರು ಕೂಡ ನಿಮಗೆ ಒಂದು 3-4 ಡೇಸ್ ಅಲ್ಲಿ ಬರುತ್ತೆ. ಸರ್ ಲೋಕಲ್ ಏಡ್ಸ್ಗೆ ಏನಾಗಬಹುದು ಲೋನು? ಇದು 1.5 ಲಕ್ಷ ಕೊಡ್ತೀರಾ? ನಿಮಗೆ ಇದಕ್ಕೆ 1.5 ಲಕ್ಷ ಕೊಡ್ತೀವಿ. 1.5 ಲಕ್ಷ ನೋಡಿದ್ರಲ್ಲ, 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡೋಗಿ ಬಾಕಿ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಮತ್ತೊಂದು ಆಲ್ಟೋ ಇದೆ. ಆಲ್ಟೋ K10 VXI. ಇದರ ಬಗ್ಗೆ ವೇರಿಯಂಟ್ ಸೇಮ್ ಅಣ್ಣ ತಮ್ಮ ಅಷ್ಟೇ. ಇದು ಮಾಡಲ್ ಸೇಮ್ ಮೊಬೈಲ್ 2012. ಓಕೆ. ಇದು 11. ಇದು 11. 11, 12 ಈ ಸೀರೀಸ್ ಆಗೇ ಇದೆ ನಿಮ್ಮ ಹತ್ರ. ಇನ್ನು ಪೋಲೋ ಕೂಡ ನೋಡ್ತಿರ್ಬೋದು. ಇದು 2010, ಅದು 2011, 2011, 2012 ಹಿಂಗೆ ಸೀರೀಸ್ ಆಗಿದೆ ಗಾಡಿ. ಓಕೆ. ಇದು ಆಲ್ಟೋ K10 VXI. ಓಕೆ. K02 ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ. ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇರುತ್ತೆ. 63,000 ಓಡಿದೆ. ಓಕೆ. ನಿಮಗೆ ಆಲ್ಟೋ K10 VXI A to Z ಫೀಚರ್ಸ್ ನಿಮಗೆ ಇರುತ್ತೆ. ಸೆಂಟ್ರಲ್ ಲಾಕ್, ಫ್ರಂಟ್ ಎರಡ್ ಪವರ್ ವಿಂಡೋ, ಆಮೇಲೆ AC, ಪವರ್ ಸ್ಟೇರಿಂಗು, ಟೈರ್ ಕಂಡೀಷನ್ ನಿಮಗೆ 85% ಮೇಲಿದೆ. ಫ್ರೆಶ್ ಟೈರ್ಸ್ ಇದೆ 4 ಕೂಡ ನೋಡ್ತಿರ್ಬೋದು. ಮ್ಯಾಗ್ ವೀಲ್ ಕ್ಯಾಪ್ ಕೂಡ ಹಾಕ್ಸಿದ್ದಾರೆ, ವೀಲ್ ಕ್ಯಾಪ್ ಕೂಡ ಹಾಕ್ಸಿದ್ದಾರೆ. ಕಸ್ಟಮರ್, ಲಾಸ್ಟ್ ಕಸ್ಟಮರ್, ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 2,30,000. 2,30,000 ಕೋಟಿಂಗ್ ಪ್ರೈಸ್ ಆಗಿರುತ್ತೆ. ಫೈನಲ್ ಆಗಿ ಒಂದು 2,10,000 ಕ್ಲೋಸ್ ಮಾಡ್ಕೊಡ್ತೀವಿ. 2,10,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. 10,000 ಯಾಕೆ ಬೇಕೋರೆ? ಅದು ಆಗುತ್ತಾ ಏನಾದ್ರೂ ಹೆಚ್ಚು ಕಡಿಮೆ? ಇಲ್ಲ, ನಿಮಗೆ ಲೋನ್ ಬೇಕಲ್ಲ. ಲೋನ್. ಓಕೆ ಓಕೆ ಓಕೆ. ಇದಕ್ಕೆ 11 ಮಾಡಲು ಆಲ್ಟೋ K10 ನೀವು ಲೋನ್ ಮಾಡಿಸ್ಕೊಡ್ತೀರಾ? 1 ಲಕ್ಷ ಕ್ಯಾಶ್ ಬನ್ನಿ, ಮಿಕ್ಕಿದ ಲೋನ್ ಮಾಡ್ಕೊಡ್ತೀವಿ. 1 ಲಕ್ಷ ತಂದ್ರೆ ನೀವು ಆಲ್ಟೋ K10 ಕೊಟ್ಟು ಕಳಿಸ್ತೀರಾ? ಖಂಡಿತ. ನಮ್ಮ ಹಾಸನದವ್ರಿಗೆ ಮಾತ್ರ ಎಲ್ರಿಗೂ ಹೋಗ್ಬಾಯ್ ಇದು? ಮೇನ್ ಆಗಿ ಹಾಸನಿಗೆ ಮಾತ್ರ. ಓಕೆ. ಪ್ರೊಫೈಲ್ ಚೆನ್ನಾಗಿದ್ರೆ ಆಲ್ ಓವರ್ ಕರ್ನಾಟಕ. ನಂದು 750 ಪ್ರೊಫೈಲ್ ಐತೆ. ನನಗೆ 1 ಲಕ್ಷ ಕೊಟ್ಟು ಗಾಡಿ ತಗೊಂಡು ಹೋಗ್ಬೋದಾ? ಬನ್ನಿ ತಗೊಳ್ಳಿ, ಕ್ಯಾಶ್ ಕೊಡಿ. ನೋಡೋದಲ್ಲ, ಬರೀ ತಗೊಬಂದ್ರೆ 2011 ಹೇಳ್ತಿದ್ದಾರೆ. ಆಲ್ಮೋಸ್ಟ್ ನೋಡೋದ್ರಲ್ಲ, ಟೈರ್ ಕಂಡೀಷನ್ ಕೂಡ ನೋಡ್ತಿರ್ಬೋದು. ಎಲ್ಲ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಆಗಿದ್ದಾರೆ. ಹಾಗೆ ಇದು ಟೈರ್ ಕ್ಯಾಪ್ ಕೂಡ ಹಾಕ್ಸಿದ್ದಾರೆ ಅಂತಾನೆ ಹೇಳ್ಬೋದು ಹಳೆ ಕಸ್ಟಮರ್ಸ್. ನೆಕ್ಸ್ಟ್ ಇಲ್ಲ ಮುಂದೆ ಒಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದ್ರ ಡೀಟೇಲ್ಸ್ ಬಂದ್ಬಿಟ್ಟು 2010 ಓಕೆ. 2010 ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಕೂಡ ರನ್. 1,03,000 ಸೆಕೆಂಡ್ ಓನರ್, ಮೈಗ್ರೇಟೆಡ್ ವೆಹಿಕಲ್ ಇರುತ್ತೆ. ಗಾಡಿ ಮಾತ್ರ ತುಂಬಾ ಕ್ಲಾಸ್ ಆಗಿದೆ. ಔಟರ್ ಲುಕ್ಕಲ್ಲೇ ಹೇಳ್ಬೋದು ಎಷ್ಟು ಕ್ಲಾಸ್ ಆಗಿ. ಈ ಕಲರ್ನ ಒಂಚೂರು ಡಿಮ್ ಆಗ್ದಂಗೆ ನೋಡ್ಕೊಂಡಿದ್ರೆ ಅಂದ್ರೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರೆ ಅಂತಾನೆ ಗೊತ್ತಾಗುತ್ತೆ. ಗಾಡಿ ಇದೆ, ಶೋರೂಮ್ ಮೇಂಟೆನೆನ್ಸ್ ಆಗಿದೆ. 2010 ಸೆಕೆಂಡ್ ಓನರ್, ಮೈಗ್ರೇಟೆಡ್, ಫ್ರೆಶ್ FC. ನಿಮಗೆ ಗಾಡಿಗೆ ಫ್ರೆಶ್ FC ಸಿಗುತ್ತೆ. 5 ವರ್ಷ ಎಲ್ಲೂ ಅಳ್ಳಾಡಂಗಿಲ್ಲ. ಖಂಡಿತ. ನೋಡ್ತಾ ಇದ್ರಲ್ಲ, K01 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಮೈಗ್ರೇಟೆಡ್ ಅಂತಾನು ಕೂಡ ಹೇಳ್ತಿದ್ರೆ. 4 ಕೂಡ ಫ್ರೆಶ್ ಟೈರ್ ಇದೆ ಗಾಡಿಯಲ್ಲಿ. ಒರಿಜಿನಲ್ ಶೋರೂಮ್ ಇಂದ ಏನ್ ಪೇಂಟ್ ಬಂದಿದೆ ಅದೇ ಪೇಂಟ್ ಇದೆ. ಏನ್ ಪ್ರೈಸ್ ನ ಕೊಟ್ ಮಾಡ್ತಾ ಇದ್ದೀರಾ? ಇದ್ರ ಫೈನಲ್ ಪ್ರೈಸ್ ಬಂದ್ಬಿಟ್ಟು 3 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ. 3 ಲಕ್ಷ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀರಾ? ವಿತ್ ಫ್ರೆಶ್ FC. ವಿತ್ ಫ್ರೆಶ್ FC ನಿಮ್ಗೆ 3 ಲಕ್ಷಕ್ಕೆ ಗಾಡಿನ ಅಂತ ಹೇಳಿದ್ರಿ ಸರ್. ಇದು 2010 ಸೆಕೆಂಡ್ ಓನರ್, 2010 ಮಾಡಲ್. ಬರೀ 3 ಲಕ್ಷಕ್ಕೆ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಯಾರು ಇಂಟ್ರೆಸ್ಟ್ ಇದ್ದವರು ಈಗಲೇ ರೋಹಿತ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಬುಕ್ ಮಾಡ್ಕೊಳ್ಳಿ ಅಲ್ವಾ ಸರ್? ಖಂಡಿತ. ನೆಕ್ಸ್ಟ್ ಸರ್, ಕಂಡೀಷನ್ ಅಲ್ಲಿ ಇದೆ ಬಡವರ ಬಾದಾಮಿ ಓಮಿನಿ. ನಾವು ಇವತ್ತು ವಿಡಿಯೋ ಫಸ್ಟು ಲಾಸ್ಟ್ ವಿಡಿಯೋನು ಕೂಡ ಓಮಿನಿಂದನೇ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಓಮಿನಿಂದ ಸ್ಟಾರ್ಟ್ ಮಾಡಿದ್ವಿ. ಮತ್ತೊಂದು ಓಮಿನಿ ಇದೆ. ಹೇಳಿ ಕೊಡಿ ಸರ್, ಒಂದು ಬೆಸ್ಟ್ ಪ್ರೈಸ್ನ ಕೊಡಿ. ಇದು ಬೆಸ್ಟ್ ಪ್ರೈಸ್ ಕೊಡೋಕ್ಕಾಗಲ್ಲ. ರೀಸನ್ ಯಾಕೆ ಅಂದರೆ ಈ ಗಾಡಿ ಮೇಂಟೆನೆನ್ಸೇ ಬೇರೆ. ಓಕೆ ಓಕೆ. ಏನಕ್ಕೆ ಬೈ? ಇದು 2005 2005 ಮಾಡಲ್ ಗಾಡಿ. ಸಿಂಗಲ್ ಓನರ್, ಒಬ್ಬರೇ ಓಡಿಸಿರೋದು. ಸಿಂಗಲ್ ಓನರ್. ಓಕೆ. ಶೋರೂಮ್ ಮೇಂಟೆನೆನ್ಸ್ ಬರೀ 49,000 ಓಡಿದೆ. ಓಕೆ. 4 ಫ್ರೆಶ್ ಟೈರ್ ಇದೆ.
ಓಕೆ FC ರನ್ನಿಂಗ್ ಇದೆ, ಓಕೆ ಇನ್ಸೂರೆನ್ಸ್ ಒಂದು ಎಕ್ಸ್ಪೈರ್ ಆಗಿದೆ, ಓಕೆ ಟೈರ್ ಕಂಡೀಷನ್ ಆದ್ರೂ ಇರಲಿ, ಬಾಡಿ ಲೈನ್ ಆದ್ರೂ ಇರಲಿ, ಕಾಂಪ್ರಮೈಸ್ ಇಲ್ಲ ಬೈ, ನೀಟಾಗಿ ಮೇಂಟೈನ್ ಮಾಡಿ ಸಿಂಗಲ್ ಓನರ್ ಗಾಡಿ ಅಂದ್ಮೇಲೆ ನಿಮಗೆ ಸೀಟ್ ಕವರ್ ಫ್ರೆಶ್ ಆಗಿ ಹಾಕ್ಸಿದ್ದಾರೆ. ಬಾಡಿ ಲೈನ್ ಕೂಡ ನೋಡ್ತಿರ್ಬೋದು ಎಷ್ಟು ಕ್ಲಾಸ್ ಆಗಿ ಮೇಂಟೈನ್ ಮಾಡಿದಾರಂತ. ಇಂಟೀರಿಯರ್ ಕೂಡ ನೋಡ್ಕೊಳ್ಳಿ, ಒಳ್ಳೆ ಸೀಟಿಂಗ್ಸ್ ಅಂದರೆ ಹೊಸ ಸೀಟಿಂಗ್ಸ್ನ ಹಾಕ್ಸ್ಕೊಟ್ಟಿದ್ದಾರೆ. ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ಗಾಡಿ ಎಲ್ಲೇ ಕೂಡ ಒಂದೇ ಒಂದು ಸಣ್ಣ ಡೆಂಟ್ ಬೇಡ, ಒಂದು ಸಣ್ಣ ಸ್ಕ್ರಾಚ್ ಕೂಡ ಇಲ್ಲ. ಪೂರ್ತಿ ಗಾಡಿನ ತೋರಿಸ್ತೀನಿ, ನೋಡ್ತಿರ್ಬೋದು. ಕ್ಲಾಸ್ ಆಗಿ ಮೇಂಟೈನ್ ಮಾಡಿ ಗಾಡಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಏನ್ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದೀರಾ ಸರ್? ಕ್ಲಾಸ್ ಗಾಡಿಗೆ ಈ ಗಾಡಿ ಕ್ಲಾಸ್ ರೇಟ್ ಆಗಿರುತ್ತೆ 1,75,000. 1,75,000 ನಿಮಗೆ ಹೈ ಬಜೆಟ್ ಅನ್ಸ್ಬೋದು, ಇವ್ರು ಏನು ಇಷ್ಟು ಜಾಸ್ತಿ ರೇಟು. ಗಾಡಿ ಮುಂದೆ ಬಂದು ನೋಡಿ, ಆ ಕಂಡೀಷನ್ ಅಲ್ಲಿದೆ, ಇಲ್ಲ ಅಂದ್ರೆ ಗಾಡಿ ಫ್ರೀ ಕೊಟ್ಟು ಕಳಿಸ್ಬಿಡ್ತೀನಿ. ಅದಕ್ಕೆ ನಾನು ವಿಡಿಯೋದಲ್ಲಿ ನೀಟಾಗಿ 360 ಡಿಗ್ರಿನೂ ಒಂದ್ಸಲ ನಿಮ್ಗೆ ವಿಡಿಯೋ ತೋರಿಸ್ತೆ. ಗಾಡಿ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಹಂಗಾಗಿ ಈ ಗಾಡಿಗೆ ಅಷ್ಟು ಪ್ರೈಸ್ ಹೇಳ್ತಾ ಇದ್ದಾರೆ. ಅಷ್ಟು ಪ್ರೈಸ್ ಹೇಳ್ತಾ ಇದ್ದಾರೆ ಅಂದ್ರೆ ಗಾಡಿ ಕ್ವಾಲಿಟಿ ಅಂಡ್ ಅದ್ರದ್ದು ತೂಕ ಕೂಡ ಅಷ್ಟೇ ಇರುತ್ತೆ ಅಂತಾನೆ ಹೇಳ್ಬೋದು. ನೀವು ಗಾಡಿ ಫ್ರೆಂಡ್ ಮುಂದೆ ಮೀನ್ಸ್ ಮುಂದೆ ಅಂದ್ರೆ ಏನ್ ಗೊತ್ತಾ, ಗಾಡಿ ಹತ್ರ ಬಂದ್ಬಿಟ್ಟು ಒಂದು ಶೆಲ್ಫ್ ಹೊಡೆದ್ಬಿಟ್ಟು ಗಾಡಿ ಇಂಜಿನ್ನು ಇದ್ರದ್ದು ಸಸ್ಪೆನ್ಷನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಈ ಪ್ರೈಸ್ ನಂಗೂ ಗೊತ್ತು ಕಂಡೀಷನ್ ಆಗಿದೆ, ಆ ತರ ಕಸ್ಟಮರ್ ಮೇಂಟೈನ್ ಮಾಡಿದ್ದಾರೆ. ಇದ್ರದ್ದು ಫೈನಲ್ ಪ್ರೈಸ್ ಬಂದು 1,60,000. ಇದ್ರಲ್ಲಿ ನೆಗೋಷಿಯಬಲ್ ಆಗಲ್ಲ. ಬೇರೆ ಗಾಡಿ ನನ್ನ ಹತ್ರ ಬರ್ತಾ ಇತ್ತು, ರೇಟ್ ಕಡಿಮೆ ಕೊಟ್ಟಿದ್ದು. ಈ ಗಾಡಿ ಒಂದು ಹೈ ಡಿಮ್ಯಾಂಡ್ ಅಲ್ಲಿ ಇದೆ, ಪ್ಲಸ್ ಆ ಕಂಡೀಷನ್ ವ್ಯಾಲ್ಯೂ ಆ ತರ ಇದೆ. ನೋಡಿದ್ರಲ್ಲ, 2005 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಕಸ್ಟಮರ್ ಇವತ್ತವರೆಗೂ ಇಲ್ಲಿ ತಂದು ನಿಲ್ಸೋರು ಕಸ್ಟಮರೇ ಓಡಿಸಿರೋ ಗಾಡಿ ಆಗಿರೋದ್ರಿಂದ 1,60,000 ಕಸ್ಟಮರ್ ಹತ್ರ ಮಾತಾಡಿ ಕಡಿಮೆ 1,00,000 ಫೈನಲ್ ಟು ಫೈನಲ್ 1,60,000 ಮಾಡಿಸ್ಕೊಡ್ತೀನಿ ಅಂತ ರೋಹಿತ್ ಭಾಯ್ ಹೇಳ್ತಿದ್ದಾರೆ. ಒಂದು ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳೋದು. ಬಾಡಿ ಲೈನ್ ನೋಡ್ಬೋದು, ನಿಮಗೆ ಒಂದು 2017-18 ಮಾಡಲ್ ಗಾಡಿ ನೋಡ್ತಿರೋ ಅಂತ ಫೀಲ್ ಬರ್ತೈತೆ ಈ ಗಾಡಿ ನೋಡ್ತಾ ಇರೋದು. ಇಂಟೀರಿಯರ್ ಕೂಡ ಹೊಸ ಸೀಟಿಂಗ್ಸ್ ಕೂಡ ಹಾಕ್ಸಿದ್ದಾರೆ. KZ2 ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ. ಏನಾರ ಹೆಚ್ಚಿನ ಫೋಟೋ ವಿಡಿಯೋಸ್ ಏನಾದ್ರು ಬೇಕು ಗಾಡಿ ನಂಬರ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಮತ್ತೊಂದು ಹಾತಿ ಇದೆ ನಮ್ಮ ಹತ್ರ, ಆನೆ ಇದೆ. K05 ರಿಜಿಸ್ಟರ್ಡ್ ವೆಹಿಕಲ್ ಮಹೇಂದ್ರ XUV. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ 2015 ಸೆಕೆಂಡ್ ಓನರ್ ಆಗಿರುತ್ತೆ, ಮೈಗ್ರೇಟೆಡ್ ವೆಹಿಕಲ್ ಆಗಿರುತ್ತೆ. W8 15 ಮಾಡಲು ಸೆಕೆಂಡ್ ಓನರ್. ಇದು ಕೂಡ W8 ಸರ್. ಓಕೆ 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 ಆಗಿರುತ್ತೆ. ಓಕೆ, ಎಷ್ಟನೇ ಓನರ್ ಗಾಡಿ ಸರ್ ಇದು? ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಏನು ಕೋಟ್ ಮಾಡ್ತಾ ಇದ್ದೀರಾ? ಹೇಳ್ತಾ ಇದ್ದಾರೆ. ಓಕೆ, ಇದು ಗಾಡಿಗೆ ನಿಮಗೆ ಫ್ಲಾಟ್ ಆಗಿ ಒಂದು 50,000 ಡಿಸ್ಕೌಂಟ್ ಕೊಡ್ತೀನಿ ಅಷ್ಟೇ. 7,30,000 ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 15 ಸೆಕೆಂಡ್ ಓನರ್ XUV 500 W8 ನೋಡ್ತಾ ಇರಲ್ಲ. 2015 ಮಾಡಲ್ಲ ಸರ್ ಇದು? 2015 ಮಾಡಲು 8 ಗಾಡಿನ ನಿಮಗೆ ಬರೋಬ್ಬರಿ ಒಂದು 5 ಲಕ್ಷ ಲೋನೇ ಆಗುತ್ತೆ ಅನ್ಸುತ್ತೆ ಸರ್ ಇದು? ಸರ್ ಒಂದು 4.5 ಹಿಡ್ಕೊಳ್ಳಿ, 5 ಲಕ್ಷ ಆರಾಮಾಗಿ ಆಗ್ಬಿಡುತ್ತೆ ನಿಮಗೆ. ಅದರಲ್ಲಿ ಏನೋ ತಲೆಬಿಸಿಲ್ಲ. ಸಿವಿಲ್ ಸ್ಕೋರು ಪ್ಲಸ್ ಡಾಕ್ಯುಮೆಂಟೇಶನ್ ಪ್ರೊಫೈಲ್ ಮೇಲೆ ಡಿಪೆಂಡ್. ನೋಡಿ, ಸಿವಿಲ್ 5 ಲಕ್ಷ ಆಗುತ್ತೆ. ಸಿವಿಲ್ ಡಾಕ್ಯುಮೆಂಟೇಶನ್ ನಿಮಗೆ ಪ್ರಾಪರ್ ಆಗಿದ್ರೆ ನಿಮ್ಗೆ 5 ಲಕ್ಷದ ಗಂಟೆ ಲೋನೇ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಜಸ್ಟ್ 7,30,000ಕ್ಕೆ ಒಂದು W8 2015 ಮಾಡಲ್ಲು XUV-ನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ರೋಹಿತ್ ಭಾಯ್ ಹೇಳ್ತಿದ್ದಾರೆ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಭಾಯ್. ಸರ್, ಇದ್ರದ್ದು ಬಗ್ಗೆ ಡೀಟೇಲ್ಸ್ ಬಂದ್ಬಿಟ್ಟು 2010 ಸಿಂಗಲ್ ಓನರ್. ಓಕೆ, ಇದಕ್ಕೆ ನಿಮಗೆ 2010 ಸಿಂಗಲ್ ಓನರ್ ಶಿಫ್ಟ್ LXI ವೇರಿಯಂಟು, ಮೈಗ್ರೇಟೆಡ್ ವೆಹಿಕಲ್ ಆಗಿರುತ್ತೆ. ಇದಕ್ಕೆ ನಿಮಗೆ ಫ್ರೆಶ್ FC ಇನ್ಸೂರೆನ್ಸ್ ಮಾಡ್ಕೊಡ್ತಾರೆ. FC ಇನ್ಸೂರೆನ್ಸ್ ಎರಡು ಕೂಡ ನೀವೇ ಫ್ರೆಶ್ ಆಗಿ ಮಾಡ್ಕೊಡ್ತೀರಾ? ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 2,85,000. ಓಕೆ, ಫೈನಲ್ ಆಗಿ 2,60,000 ವಿತ್ ಫ್ರೆಶ್ FC ಇನ್ಸೂರೆನ್ಸ್. 2,60,000 ಫ್ಲಾಟ್ 35,000 ಡಿಸ್ಕೌಂಟ್ ಕೊಟ್ಟಿದ್ದಲ್ಲೇ ನಿಮಗೆ FC ಇನ್ಸೂರೆನ್ಸ್ ಕೂಡ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಟೈರ್ ಕೂಡ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಹಾಕ್ಸಿದ್ದಾರೆ. MRF ಟೈರ್ ಇದೆ 4 ಕೂಡ. ಗಾಡಿ ತುಂಬ ಕ್ಲಾಸ್ ಕಂಡೀಷನ್ ಆಗಿ ಮೇಂಟೈನ್ ಮಾಡಿದ್ರೆ ಅಂತಲೇ ಹೇಳ್ಬೋದು. ಇಲ್ಲಿ ಡೆಂಟಲ್ ಸ್ಕ್ರಾಚಸ್ ಅಲ್ಲಿ ಇಲ್ಲ. ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರಿ ಬೈ ಇದನ್ನ? ಸರ್, ಇದು ಬಂದ್ಬಿಟ್ಟು 2,60,000 2,60,000 2,60,000ಕ್ಕೆ 2010 ಮಾಡಲ್ಗೆ ಮಾರುತಿ ಸುಜುಕಿ ಸ್ವಿಫ್ಟ್ ನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರಬಹುದು, ನಮ್ಮ ಮುಂದೆ ಒಂದು ಸೆಂಟ್ರೋ ಇದೆ. ಆ ಝೆನ್ ಕೇಳಕ್ ಹೋಗ್ಬಿಡಿ, ಆ ಝೆನ್ ಸೇಲ್ ಆಗಿದೆ. ನೆಕ್ಸ್ಟ್ ಬರ್ತಾ ಇರುತ್ತೆ, ಏನು ಟೆನ್ಷನ್ ಇಲ್ಲ. ಇವಾಗ ಅದು ಸೇಲ್ ಆಗಿದೆ ಅಂದ್ರೆ ಬೇರೆ ಗಾಡಿ ಬರುತ್ತೆ. ಇನ್ನೊಂದು ಶೋರೂಮ್ ಫುಲ್ಲಿ ಲೋಡ್ ಆಗಿದೆ ಅಂತ ಸರ್ದು, ಅದನ್ನು ಇನ್ನೊಂದು ವೀಕಲ್ಲಿ ಆ ಶೋರೂಮ್ದು ವಿಡಿಯೋ ಮಾಡಿ ಹಾಕ್ತೀನಿ. ಅಸೆಂಟ್ ನೋಡಿರಲ್ಲ, ಅದೇ ಶೋರೂಮು ಸರ್ದು. ಆದರೆ ಲಾಸ್ಟ್ ವಿಡಿಯೋದಲ್ಲಿ ಬೇರೆಯವರು ಇದ್ರು, ಈ ಸಲ ಸರ್ರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ನಮ್ಮ ಹತ್ರ ಒಂದು ಹ್ಯುಂಡೈ ಸ್ಯಾಂಟ್ರೋ ಇದೆ, K51 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಸ್ಯಾಂಟ್ರೋ ಆಟೋಮೆಟಿಕ್ ವೇರಿಯಂಟು. ಆಟೋಮೆಟಿಕ್ ಲೋ ಬಜೆಟ್. ಓಕೆ, ಚಿಕ್ಕ ಒಂದು ಲೇಡೀಸ್ ಏನಾದ್ರು ಕಲಿತಾರೆ ಒಂದು ಗಾಡಿನ ಅಂದ್ರೆ ಆಟೋಮೆಟಿಕ್ ಸಿಟಿಲೆಲ್ಲ ಓಡಿಸ್ಕೊಳ್ಳೋಕೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಓಡಿಸ್ಬಿಡ್ಬೋದು. ಹೌದು ಸರ್, ಹೌದು ಬೈ.
2007 ಸಿಂಗಲ್ ಓನರ್ ಗಾಡಿ, ಶೋರೂಮ್ ಮೇಂಟೈನ್ಡ್ ವೆಹಿಕಲ್, 95,000 ಅಷ್ಟೇ ಓಡಿರೋದು. ಒಬ್ಬರೇ ಓಡಿಸಿರೋ ಗಾಡಿ. ಖಂಡಿತ 7 ಸಿಂಗಲ್ ಓನರ್ ಆಟೋಮೆಟಿಕ್, 4 ಫ್ರೆಶ್ ಟೈರ್ ಇದೆ ಗುಡ್ಡಿಯರಿಂದು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ಬಾಡಿ ಇದ್ರದ್ದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 2,20,000 ಹೇಳ್ತಿದ್ದಾರೆ. ಫೈನಲ್ ಆಗಿ ಒಂದು 2 ಲಕ್ಷಕ್ಕೆ ಆಗುತ್ತೆ. 2 ಲಕ್ಷಕ್ಕೆ ಒಂದು ಆಟೋಮೆಟಿಕ್ ಸ್ಯಾಂಟ್ರೋ, ಅದು ಸಿಂಗಲ್ ಓನರ್ ಗಾಡಿನ ಕೊಡ್ತಾ ಇದ್ದೀರಾ? ಖಂಡಿತ ಸರ್. ನೋಡ್ತಾ ಇರಲ್ಲ, ಯಾರೋ ಇನಿಷಿಯಲಿ ಒಳ್ಳೆ ಕಾರ್ನ ಬೇಕು ಅಥವಾ ಯಾರೋ ಲೇಡಿ ಒಂದು ಬೆಸ್ಟ್ ಗಾಡಿ ಅಂತಾನೆ 2 ಲಕ್ಷಕ್ಕೆ ಆಟೋಮೆಟಿಕ್ ಸಿಗೋದು ಇಲ್ಲಿ ಇಲ್ಲ ಅನ್ಸುತ್ತೆ. ಮೇನ್ ಆಗಿ ನಿಮಗೆ ಒಂದು 20-30,000 ಜಾಸ್ತಿ ಅನ್ಸಿದ್ರು ಸಿಂಗಲ್ ಓನರ್ ಇದೆ ಗಾಡಿ, ಕ್ಲಾಸ್ ಕಂಡೀಷನ್ ಅಲ್ಲಿ. ಕ್ಲಾಸ್ ಅದೇ ಬಾಡಿ ಲೈನ್ ಕೂಡ ನೋಡ್ತಿರ್ಬೋದು, ಶೋರೂಮ್ ನ ಒರಿಜಿನಲ್ ಪೇಂಟ್ ಅಲ್ಲೇ ಬಾಡಿ ಲೈನ್ ಕೂಡ ಇದೆ, ಎಲ್ಲಿ ಡೆಂಟಲ್ ಸ್ಕ್ರಾಚಸ್ ಅಲ್ಲಿ ಇಲ್ಲ. ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ತುಂಬಾ ನೀಟಾಗಿ ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ನೆಕ್ಸ್ಟ್ ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ, ಮತ್ತೊಂದು K05 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬೈ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ 2012 ಸೆಕೆಂಡ್ ಓನರ್. ಓಕೆ. ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ, 64,000 ಓಡಿದೆ, ಶೋರೂಮ್ ಮೇಂಟೆನೆನ್ಸ್ ಆಗಿರುತ್ತೆ. ಓಕೆ. 12 ಸೆಕೆಂಡ್ ಓನರ್, ಪೆಟ್ರೋಲ್ VXI ಶಿಫ್ಟ್. ಓಕೆ. ಇದ್ರದ್ದು ಕೋಟಿಂಗ್ ಪ್ರೈಸ್ ಮಾಡ್ಬಿಟ್ಟು 4,10,000. 4,10,000 ಕೋಟಿಂಗ್ ಪ್ರೈಸ್. ಇದ್ರದ್ದು ಶಿಫ್ಟ್ ಅಲ್ಲಿ ನಿಮಗೆ ಡಿಮ್ಯಾಂಡ್ ಡಿಸ್ಕೌಂಟ್ ಜಾಸ್ತಿ ಇರಲ್ಲ. ಇದ್ರದ್ದು ಫೈನಲ್ ಪ್ರೈಸ್ ಬಂದ್ಬಿಟ್ಟು 3,90,000. 3,90,000ಕ್ಕೆ ಮಾರುತಿ ಸುಜುಕಿ ಸ್ವಿಫ್ಟ್, ಅದರಲ್ಲಿ 2012 ಮಾಡಲನ್ನ ಜಸ್ಟ್ 3,90,000 ಕ್ಲೋಸ್ ಮಾಡ್ಕೊಳ್ತೀವಿ. ಶೋರೂಮ್ ಮೇಂಟೆನೆನ್ಸ್, ಪೆಟ್ರೋಲ್ ನೋಡ್ತಿರ್ಬೋದು. ಟೈರ್ ಕಂಡೀಷನ್ ಕೂಡ 4 ಕೂಡ ಫ್ರೆಶ್ ಟೈರ್ಸ್ ಹಾಕ್ಸಿದ್ದಾರೆ. ಜಸ್ಟ್ 2,90,000ಕ್ಕೆ ಗಾಡಿನ ಕ್ಲೋಸ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಲೋನ್ ಎಷ್ಟಕ್ಕೆ ಮಾಡಿಸ್ಕೊಡ್ತೀರಾ ಸರ್ ನಮ್ಮ ಲೋಕಲ್? ಇದಕ್ಕೆ ಲೋನ್ ಬಂದ್ಬಿಟ್ಟು 2 ಲಕ್ಷ ಲೋನ್ ಆಗುತ್ತೆ. ಬರೀ 1,90,000 ಗಾಡಿ ತಂದ್ರೆ ಗಾಡಿ ತಗೊಂಡು ಹೋಗ್ತಾ ಇರ್ಬೋದು. ಖಂಡಿತ ಸರ್. ನೋಡೋದಲ್ಲ, 1,90,000 ತಗೊಬನ್ನಿ, ಒಂದು ಸ್ವಿಫ್ಟ್ನ ತಗೊಂಡು ಹೋಗಿ ಮನೆಗೆ. ಒಂದು ಮಿಡಲ್ ಕ್ಲಾಸು ಮನೆಗೆ ಒಂದು ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಆಮೇಲೆ ಫಾಸ್ಟೆಸ್ಟ್ ಮೂವಿಂಗ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದಲ್ವ? ಖಂಡಿತ ಸರ್. ಶಿಫ್ಟು, ಓಮಿನಿ, ಆಲ್ಟೋ, ಸ್ಯಾಂಟ್ರೋ, ಆಮೇಲೆ ಜೆನ್ನು, ಇದೆಲ್ಲ ನಿಮಗೆ ಫಾಸ್ಟ್ ಗಾಡಿಗಳಿರುತ್ತೆ. ಅಂದ್ಬಿಟ್ಟು ನಿಮಗೆ ಒಂದು ಹೋಂಡಾ ಸಿಟಿ ತೋರಿಸಿ ಸರ್. ನೋಡ್ತಾ ಇರಲ್ಲ, ಇಲ್ಲಿ ಒಂದು ಹೋಂಡಾ ಸಿಟಿ ಇದೆ, ಡಾಲ್ಫಿನ್ ಶೇಪ್ ಅಂತಾನೆ ಹೇಳ್ಬೋದು. ಮ್ಯಾಗ್ ವೀಲ್ ಕೂಡ ನೋಡ್ತಿರ್ಬೋದು, ಎಲ್ಲ ಕಂಪ್ನಿ ಫಿಟೆಡ್ ಇದೆ ಅಲ್ವಾ ಬೈ? ಇದು ಶೋರೂಮ್ ಅಲ್ಲೇ ಫಿಟ್ ಆಗಿರೋದು, ನಿಮಗೆ ಶೋರೂಮ್ ಮೇಂಟೆನೆನ್ಸ್ ಗಾಡಿ ಆಗಿರುತ್ತೆ. 2013 ಮಾಡಲಾಗಿರುತ್ತೆ. 2013 ಮಾಡಲು ಹೋಂಡಾ ಸಿಟಿ. ಖಂಡಿತ ಸರ್. ಓಕೆ. ಇದ್ರ ಬೈ ಡೀಟೇಲ್. ಇದ್ರದ್ದು ಡೀಟೇಲ್ಸ್ ಬಂದ್ಬಿಟ್ಟು 3rd ಓನರ್ ಆಗಿರುತ್ತೆ. ಇನ್ಸೂರೆನ್ಸ್ ಎಕ್ಸ್ಪೈರ್ ಆಗಿದೆ, ಪೆಟ್ರೋಲ್ ಗಾಡಿ ಆಗಿರುತ್ತೆ. 1,21,000 ಓಡಿದೆ ಪೆಟ್ರೋಲ್, ಶೋರೂಮ್ ಮೇಂಟೆನೆನ್ಸ್. ಓಕೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 3,80,000 ಹೇಳ್ತಾ ಇದ್ದಾರೆ. 3,80,000 ಕೋಟಿಂಗ್ ಪ್ರೈಸ್. ಆಮೇಲೆ ಇದರಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗು, ಆಮೇಲೆ ಪವರ್ ವಿಂಡೋಸ್ 4, ABS, ಡುವಲ್ ಏರ್ ಬ್ಯಾಗು, ಮ್ಯಾಗ್ ವೀಲು, ಎಲ್ಲ ಫೀಚರ್ ಲೋಡೆಡ್ ಆಗಿರುತ್ತೆ ಗಾಡಿ. ಖಂಡಿತ. ಇವ್ ಹೋಂಡಾ ಕಂಪ್ನಿ ಆದ್ಮೇಲೆ ಎಂತ ಗಾಡಿ ತಗೊಂಡ್ರು ಚಿನ್ನಂತ ಗಾಡಿ ಅಂತಾನೆ ಹೇಳ್ಬೋದು. ಖಂಡಿತ. ಅದ್ರ ಒಂದು ಸಿಡನ್ ಅಲ್ಲಿ ಒಂದು ರೇಟಿಂಗ್ ಅಂತ ಇರೋದೇ ಹೋಂಡಾ ಕಂಪ್ನಿದು, ಸಿವಿಕ್ ಮತ್ತೆ ಹೋಂಡಾ ಸಿಟಿ ಮೇಲೆನೆ. ಕರೆಕ್ಟ್. ಓಕೆ. ಇದ್ರ ಏನ್ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದೀರಾ ಬೈ? ಸರ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 3,80,000. 3,80,000 ಕೋಟಿಂಗ್ ಪ್ರೈಸ್. ಕೋಟಿಂಗ್ ಪ್ರೈಸ್ ಫೈನಲ್ ಆಗಿ ಒಂದು 3.5 ಆಗುತ್ತೆ. 3,50,000ಕ್ಕೆ ಒಂದು ನೀವು ಹೋಂಡಾ ಸಿಟಿನ ಕ್ಲೋಸ್ ಮಾಡಿಸ್ಕೊಡ್ತೀನಿ ಸರ್. ಎಷ್ಟು ಗಂಟೆ ಲೋನ್ ಮಾಡಿಸ್ಕೊಡ್ತೀರಾ? ಒಂದು 2.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀರಾ? ಖಂಡಿತ. ನೋಡಿದ್ರಲ್ಲ, ಬರೀ 1 ಲಕ್ಷ ಇಟ್ಕೊ ಬಂದ್ರೆ ನೀವು ಗಾಡಿ ತಗೊಂಡೋಗ್ಬೋದು. ಹೋಂಡಾ ಸಿಡನ್ ಅಂತ ಬಂದ್ರೆ ಅದು ಬರೋದೇ ಹೋಂಡಾ ಸಿಟಿ. ಕರೆಕ್ಟ್ ಸರ್. ಈ ಗಾಡಿನ ನಿಮಗೆ ಜಸ್ಟ್ 1 ಲಕ್ಷ ತಂದ್ರೆ ಗಾಡಿ ತಗೊಂಡೋಗ್ಬೋದು. 2.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ಇಂಟ್ರೆಸ್ಟ್ ಇದ್ದವ್ರ ಕೆಳಗಡೆ ನಂಬರ್ನ ಈಗಲೇ ಕಾಂಟ್ಯಾಕ್ಟ್ ಮಾಡಿ. ನೋಡ್ತಾ ಇದ್ರಲ್ಲ, 4 ಕೂಡ ಫ್ರೆಶ್ ಟೈರ್ ಇದೆ. ಇನ್ನೇನಾರು ಹೇಳ್ತೀರಾ ಸರ್ ನಮ್ಮ ವ್ಯೂವರ್ಸ್ಗೆ ಗಾಡಿಗಳ ಬಗ್ಗೆ? ಅಲ್ಲಿ ಒಂದು ನಾನು ಬ್ರೀಜಾ ತೋರಿಸುವಾಗ, ಕ್ರೆಟಾ ತೋರಿಸುವಾಗ ನೀವು ಅವರಿಗೆ ನಿಮಗೆ ಸಿವಿಲ್ ಸ್ಕೋರ್ ಇಲ್ಲ ಅಂದ್ರೂ ಆಗುತ್ತೆ ಅಂತ ನಾನು ಆಮೇಲೆ ಹೇಳ್ತೀನಿ ಅಂದೆ. ಓಕೆ. ಹಾಸನ್ ಡಿಸ್ಟಿಕ್ಕು ಎಲ್ಲಾದರೂ ಇರಲಿ, ಹಾಸನ್ ಡಿಸ್ಟಿಕ್ ಅವರಿಗೆ ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೂ ಓನ್ಲಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಚೆಕ್ಕು, ಪಾಸ್ಬುಕ್, ಫೋಟೋಸು. ಓಕೆ. ಇನ್ನೊಂದ್ಸತಿ ಹೇಳ್ತೀನಿ, 5 ಡಾಕ್ಯುಮೆಂಟ್ಸ್. 5 ಡಾಕ್ಯುಮೆಂಟ್ ಇನ್ನೊಂದ್ಸತಿ ಹೇಳ್ತೀನಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಚೆಕ್, ಪಾಸ್ಬುಕ್, ಫೋಟೋಸ್. ಓಕೆ. ಒಬ್ರು ಗ್ಯಾರಂಟರ್ ಬೇಕು, ಸಿಬಿಲ್ ಸ್ಕೋರೇ ಕೇಳ್ತಾ ಇಲ್ಲ. ಓಕೆ. ಇಷ್ಟಿದ್ರೆ ನಾನು ಲೋನ್ ಮಾಡಿಸ್ಕೊಡ್ತೀನಿ. ಓಕೆ. 2012 ಮೇಲೆ 2012 ಗಾಡಿಗಳ ಮೇಲೆ ಅಂದ್ರೆ ಜಸ್ಟ್ ಈ 5 ಆಫರ್ ಬಿಟ್ರೆ ಮೋಸ್ಟ್ಲಿ ನಿಮ್ಮ ಶೋರೂಮ್ ಒಬ್ಬರೇ ಅನ್ಸುತ್ತೆ ಇದು ಕೊಡ್ತಾ ಇರೋದು ಸರ್. ಆಮೇಲೆ ಸರ್ ನಾನು ಇದು ಬಹಳ ವರ್ಷದಿಂದ ಕೊಡ್ತಾ ಇದ್ದೀನಿ, ಬೇರೆ ಕಡೆ ನನ್ನ ಪ್ರಕಾರ ಕೊಡ್ತಾ ಇಲ್ಲ. ಇಲ್ಲ ಸರ್, ಈ ತರ ಯಾರು ಕೊಡಲ್ಲ. ನನ್ಗೂ ಗೊತ್ತಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾರು ಈ ತರ ಕೊಡ್ತಿಲ್ಲ. ಬರೀ ಇಷ್ಟರಲ್ಲೇ. ಓಕೆ.
ಇಷ್ಟರಲ್ಲೇ ಕೊಡ್ತೀನಿ. ಬೇರೆ ನನಗೆ ಏನು ಡಾಕ್ಯುಮೆಂಟೇಶನ್ ಎಲೆಕ್ಟ್ರಿಸಿಟಿ ಬಿಲ್ ಕೊಡಿ, ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಪಾಣಿ ಕೊಡಿ, ಓಕೆ ಆತರ ಏನಿಲ್ಲ. ಚೆಕ್ ಅಂತೂ ಕೊಡಬೇಕು. ಆಮೇಲೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಗಳು ಕೇಳ್ತಾರಲ್ಲ, ಆತರ ಏನಿಲ್ಲ. ಆತರ ಏನು ಇಲ್ಲ ಸರ್. ಬ್ಯಾಂಕಿಂಗ್ ಪ್ರೋಸೆಸ್ ಒಂದು ಕೇಳ್ತಾರೆ. ನೀವು 5 ಡಾಕ್ಯುಮೆಂಟ್ಸ್ ಅಲ್ಲಿ ಲೋಕಲ್ ಹೆಡ್ಸ್ ಅವರಿಗೆ ಒಂದು ಗಾಡಿನ ಕೊಡಬೇಕು ಅಂತ ತಂದಿದ್ದೀರಾ. ಓಕೆ, ಸಿವಿಲ್ ಸ್ಕೋರ್ ಇಲ್ಲ ಅಂದ್ರು ಗಾಡಿನ, ಆಮೇಲೆ ಅದರ್ ಮೀನ್ಸ್ ಆಲ್ ಓವರ್ ಕರ್ನಾಟಕನೂ ಕೊಡ್ತೀವಿ. ಓಕೆ, ಅದಕ್ಕೆ ಏನಂದ್ರೆ ಡಾಕ್ಯುಮೆಂಟೇಶನ್ ಪ್ರೊಫೈಲ್ ಚೆನ್ನಾಗಿರ್ಬೇಕು. ಅವ್ರದ್ದು ಸ್ವಂತ ಮನೆ ಏನಾದ್ರು ಇದ್ರು ಸಿವಿಲ್ ಸ್ಕೋರ್ ಇಲ್ಲ ಅಂದ್ರೂ ಮಾಡ್ಕೊಡ್ತೀರಾ ಸರ್. ಹಾಸನ್ ಬಿಟ್ಟಾಗಿ ಬೇರೆ ಅಂದ್ರೆ ನಮ್ದು ಕಾರ್ ಶೋರೂಮ್ ಹಾಸನದಲ್ಲಿದೆ. ನಮಗೆ ಇಲ್ಲಿ ಲೋಕಲ್ ಅಲ್ಲಿ ನಾವು ಫಾಲೋ ಅಪ್ ಚೆನ್ನಾಗಿ ಮಾಡ್ಕೊಂಡು ನಮಗೆ ಎಲ್ಲ ಗೊತ್ತಿರುತ್ತೆ ಮಾಡ್ಕೋತೀವಿ. ಬೇರೆ ಡಿಸ್ಟಿಕ್ ಆದ್ರೆ ನಮಗೆ ಏನಾಗುತ್ತೆ ಸ್ವಲ್ಪ ಫಾಲೋ ಅಪ್ ಮಾಡಕ್ಕೆ ಡಿಲೇ ಆಗುತ್ತೆ, ಅದಕ್ಕೆ ಟೈಮ್ ಡ್ಯೂರೇಷನ್ ಜಾಸ್ತಿ ಕೊಡಬೇಕು. ಸಿವಿಲ್ ಇಲ್ಲ ಅಂದ್ರೆ ಲೋನ್ ಅಂತೂ 100% ಮಾಡಿಸ್ಕೊಡ್ತೀವಿ. ಓಕೆ ಬೈ, ಹೇಳ್ತೀರಾ? ಒಂದ್ 4-5 ಗಾಡಿ ಬರ್ಬೇಕಾಗಿದೆ. ಓಕೆ, ಇನ್ನು ಒಂದು ಓಮ್ನಿ 17 ಮಾಡಲು ಬರುತ್ತೆ. ಓಕೆ, 2-3 ಡೇಸ್ ಅಲ್ಲಿ ಬರುತ್ತೆ. ಬೇಕಾದ್ರೆ ಕಾಂಟ್ಯಾಕ್ಟ್ 17 ಓಮ್ನಿ. ಓಕೆ, ನಿಮ್ಗೆ ಯಾವ್ದೇ ರೀತಿ ಗಾಡಿ ಬೇಕು ಅಂದ್ರೂ ಸರ್ನ ಅವೈಲೇಬಲ್ ಮಾಡ್ಕೊ ಗಾಡಿನ ಅಂತ, ಯಾಕೆಂದ್ರೆ ಇವ್ರದ್ದು ಖಂಡಿತ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಬರುತ್ತೆ ಇವಾಗ ನೋಡಿ ಸಿಂಪಲ್ ಆಗಿ ಅದ್ ಗಾಡಿ ಪರ್ಸನಲ್ ಯೂಸ್. ಓಕೆ, ಹೋಂಡಾ ಸಿವಿಕ್ ಅಂತ ಹೇಳಿದ್ರು ಸರ್. ಅದು ಪರ್ಸನಲ್ ಯೂಸಿಗೆ ಅದ್ ಗಾಡಿ ಸಲ ಬರೀ ಒಂದು ಐಡಿಯಾಗೆ ನೀವು ಏನಾದ್ರು ನಿಮಗೆ ಈ ತರ ಮಾಡಿಫೈ ಮಾಡಿ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ನೋಡಿ ಅಥವಾ ರೀಲ್ ಆದ್ರೂ ಇರಲಿ ಬರುತ್ತೆ ನೋಡಿ ಕೊಡ್ತೀನಿ. ಓಕೆ, ಒಂದು ಗಾಡಿ ಇತ್ತು ನನ್ನ ತಮ್ಮ ಅವರು ಇವತ್ತು ಶುಕ್ರವಾರ ಮಾಸಿಗೆ ತಗೊಂಡೋಗ್ಬಿಟ್ಟಿದ್ದಾರೆ. ಆದ್ರೂ ನಾನು ಹೆಂಗಾರ ಇರಲಿ ಅಂತ ಬಂದಿದ ತಕ್ಷಣ ಒಂದು ಶಾರ್ಟ್ ತಗೊಂಡೆ, ಇವರು ಸ್ಟಾರ್ಟ್ ಮಾಡ್ಬಿಟ್ಟು ರೇವ್ ಮಾಡೋದನ್ನ. ಆ ವಿಡಿಯೋನ ನಾನು ಹಾಕ್ತೀನಿ. ಥ್ಯಾಂಕ್ ಯು ಬಾಯ್, ಮತ್ತೆ ಸಿಗೋಣ, ಆ ಶೋರೂಮ್ದು ವಿಡಿಯೋ ಮಾಡೋಣ.